ಇನ್ನು ಪಹಲ್ಗಾಮ್ ದಾಳಿಯಲ್ಲಿ 3 ಕಾಶ್ಮೀರಿಗರ ಪಾತ್ರ ಈಗ ದೃಢಪಟ್ಟಿದೆ. ಕಾಶ್ಮೀರದ 3 ಪಾತ್ರ ದೃಢಪಟ್ಟಿದೆ. ಅವರು ಯಾರು ಅಂತಂದ್ರೆ ಆದಿಲ್ ಹುಸೇನ್, ಆಸಿಫ್ ಶೇಖ್ ಮತ್ತು ಅಲಿ ತಾಹಾ. ಈ 3 ಪಾತ್ರ ದೃಢಪಟ್ಟಿದೆ. ಸೇನೆಯಿಂದ ಆದಿಲ್ ಹುಸೇನ್, ಆಸಿಫ್ ಶೇಖ್ ಮನೆ ಧ್ವಂಸ ಆಗಿದೆ. ಈಗಾಗಲೇ ಅದನ್ನು ನಾವು ತೋರಿಸಿದ್ವಿ. ಇನ್ನು ಉಗ್ರರು ಪೀರ್ ಪಂಜಾಬ್ ಶ್ರೇಣಿಯಲ್ಲಿ ತಲೆಮರೆಸಿಕೊಂಡಿದ್ದಾರೆ ಎನ್ನುವಂತ ಮಾಹಿತಿಯೂ ಕೂಡ ಸೇನೆಗೆ ಸ್ಪಷ್ಟವಾಗಿ ಲಭ್ಯ ಆಗಿದೆ. ಉಗ್ರರ ಅಡಗುದಾಣವನ್ನ ಭಾರತೀಯ ಸೇನೆ ಹುಡುಕಾಡ್ತಾ ಇದೆ. ಮೊನ್ನೆ ದಾಳಿ ಎಸಗಿ ತಪ್ಪಿಸಿಕೊಂಡಿರುವಂತ ಹೇಡಿಗಳಂತೆ ಓಡಿ ಹೋಗಿರುವಂತ ಉಗ್ರರನ್ನ ಹುಡುಕುವಂತ ಪ್ರಯತ್ನಗಳು ಸದ್ಯ ನಡೀತಾ ಇದೆ. ಕಾಶ್ಮೀರದ ಕಣಿವೆಯಲ್ಲಿ ತಲೆಮರೆಸಿಕೊಂಡಿದ್ದಾರೆ, ಅವರನ್ನ ಹುಡುಕುವಂತ ಪ್ರಯತ್ನಗಳು ನಡೀತಾ ಇದೆ. ಮತ್ತೊಂದೆಡೆ ಅವರಿಗೆ ಸೇರಿದಂತ ಮನೆ ಏನಿದೆ ಆ ಮನೆಗಳು ಧ್ವಂಸ ಆಗಿದ್ದಾವೆ. ಐಡಿಯನ್ನು ಬಳಸಿ ಧ್ವಂಸ ಮಾಡಲಾಗಿದೆ. ಬುಲ್ಡೋಸರ್ ಬಳಸಿ ಮನೆಯನ್ನ ನೆಲಸಮ ಮಾಡಲಾಗಿದೆ. ಯಾರು ಅನ್ನೋದು ಈಗ ಸ್ಪಷ್ಟವಾಗಿದೆ. ಎಲ್ಲಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಅವರನ್ನ ಹುಡುಕುವಂತ ಪ್ರಯತ್ನಗಳಾಗಿದೆ, ಆಗ್ತಾ ಇದೆ. ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಇನ್ವಾಲ್ವ್ ಆಗಿದ್ದಾರೋ ಅವ್ರು ಯಾರು ಅನ್ನೋದು ಗೊತ್ತಾಗಿದೆ. ಪರೋಕ್ಷವಾಗಿ ಇನ್ವಾಲ್ವ್ಮೆಂಟ್ ಅಂದ್ರೆ ಇವರಿಗೆ ಸಪೋರ್ಟ್ ಯಾರೆಲ್ಲ ಕೊಟ್ಟಿದ್ದಾರೆ, ಅದು ಸ್ಥಳೀಯರ ಕೈವಾಡ ಎಷ್ಟಿದೆ, ಪಾಕಿಸ್ತಾನದ ಕೈವಾಡ ಎಷ್ಟಿದೆ, ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಕೈವಾಡ ಎಷ್ಟಿದೆ, ಇದು ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆರಂಭ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.